ಎಲ್ರಿಗೂ ನಮಸ್ಕಾರ. ಸೊ ನಾವಿವತ್ತು ಈ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಟಾಪಿಕ್ ಅನ್ನ ಆಯ್ಕೆ ಮಾಡ್ಕೊಂಡಿರೋದು ವಂದೇ ಮಾತರಂ ಗೀತೆ. ಸೊ ಈ ವಂದೇ ಮಾತರಂ ಗೀತೆನ ಯಾಕೆ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತಂದ್ರೆ, ಇದು ಕರೆಂಟ್ ಅಫೇರ್ಸ್ ಮತ್ತೆ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಅನ್ನ ಎರಡೂ ತಗೊಂಡ್ಬಿಟ್ಟು ನಾನು ಈ ಟಾಪಿಕ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಕಾರಣ ಏನಪ್ಪಾ ಅಂತಂದ್ರೆ, ಸೆಂಟ್ರಲ್ ಸದನದಲ್ಲಿ ಈ ಹಾಡಿನ ಕುರಿತು ಬಹಳಷ್ಟು ಡಿಸ್ಕಷನ್ಗಳಾಗುತ್ತೆ. ಅದಾದ್ಮೇಲೆ ನಮ್ಮ ತಮಿಳುನಾಡು ಮತ್ತು ಕರ್ನಾಟಕದ ಸಿಎಂ ದಳಪತಿ ಅವರು ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ತಾವು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದ್ರೆ ಈ ಹಾಡನ್ನ ಅದಕ್ಕೆ ಬಿಫೋರ್ ಆಗಿ, ರಾಷ್ಟ್ರಗೀತೆ ಬಿಫೋರ್ ಆಗಿ ಇದನ್ನ ಪ್ಲೇ ಮಾಡಿಬಿಟ್ಟು ಗಮನವನ್ನ ಸೆಳೆದಿದ್ರು. ಹಾಗಾಗಿ ಈ ಹಾಡಿನ ಮೇಲೆ ಕ್ವಶನ್ಸ್ ಗಳು ಬರಬಹುದಂತ ಎಕ್ಸ್ಪೆಕ್ಟೇಷನ್ ಮಾಡಿದೀನಿ. ಸೊ ಇದರ ಹಿಸ್ಟಾರಿಕಲ್ ಆಸ್ಪೆಕ್ಟ್ಸ್ ಗಳನ್ನ ನೋಡ್ಬೇಕಾದ್ರೆ, ಈ ಹಾಡು ವಂದೇ ಮಾತರಂ ಗೀತೆ ಅನ್ನೋದು ರಚನೆಯಾಗಿ ಈ ವರ್ಷಕ್ಕೆ ಅಂದ್ರೆ 2025-26ನೇ ಸಾಲಿನಲ್ಲಿ ಇದು 150 ವರ್ಷಗಳನ್ನ ಪೂರ್ಣಗೊಳಿಸಿದೆ. ಅಂದ್ರೆ ವಂದೇ ಮಾತರಂ ಗೀತೆ ರಚನೆಯಾಗಿ ಇಲ್ಲಿಗೆ 150 ವರ್ಷಗಳಾಗಿರೋದ್ರಿಂದ ಇದರ ಮೇಲೆ ಫೋಕಸ್ ಮಾಡಬಹುದು ಹಿಸ್ಟ್ರಿ ಕಾನ್ಸೆಪ್ಟ್ ಅನ್ನ ತಗೊಂಡು. ಸೊ ಹಾಗಿದ್ರೆ ಈ ಹಾಡು ಯಾವಾಗ ರಚನೆ ಆಗಿತ್ತು ಅಂತ ನೀವೇನಾದ್ರೂ ಹೇಳೋದಾದ್ರೆ, 1875 ನವೆಂಬರ್, ಈ ಡೇಟ್ ಕೂಡ ನೆನ್ಪಿಟ್ಕೋಬೇಕು, 1875 ನವೆಂಬರ್ 7ರಂದು ಹೂಗ್ಲಿ ನದಿ ದಂಡೆಯ ಮೇಲೆ ಅಕ್ಷಯ ನವಮಿಯ ದಿನದಂದು ಯಾರು ಇದನ್ನ ಬರೆದಿದ್ರು ಅಂತಂದ್ರೆ, ಬಂಕಿಂ ಚಂದ್ರ ಚಟರ್ಜಿ ಅಥವಾ ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯನವರು 1875 ನವೆಂಬರ್ 7ರಂದು ಹೂಗ್ಲಿ ನದಿ ದಂಡೆಯ ಮೇಲೆ ಇದನ್ನ ರಚನೆಯನ್ನ ಮಾಡ್ತಾರೆ ಸಂಸ್ಕೃತ ಭಾಷೆಯಲ್ಲಿ. ಸೊ ಅದು ಯಾವ 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 ಕಾದಂಬರಿಯಲ್ಲಿ ಇದನ್ನ ತದನಂತರದಲ್ಲಿ ಸೇರಿಸಲಾಯಿತು ಅಂತಂದ್ರೆ, 1882ರಲ್ಲಿ ಅವರಿಂದಾನೇ ರಚನೆ ಆಗಿರ್ತಕ್ಕಂತಹ ಒಂದು ಆನಂದ ಮಠ ಕಾದಂಬರಿಯಲ್ಲಿ, ಅದು ಬಂಗಾಳಿ ಕಾದಂಬರಿ, ಆನಂದ ಮಠ ಕಾದಂಬರಿಯಲ್ಲಿ ಇದನ್ನ 1882ರಲ್ಲಿ ಸೇರಿಸ್ತಾರೆ. ಇಲ್ಲಿ ರಚನೆ ಬಗ್ಗೆ ಕೇಳಬಹುದು, ವಿತ್ ಡೇಟ್ ಕೇಳಬಹುದು. ಎಕ್ಸಾಂಪಲ್, ಈ ವಂದೇ ಮಾತರಂ ಗೀತೆಯನ್ನ ಯಾವಾಗ ರಚನೆ ಮಾಡಲಾಯಿತು ಅಂತಂದ್ರೆ 1875ರಲ್ಲಿ ಇದನ್ನ ರಚನೆ ಮಾಡ್ತಾರೆ. ಯಾರು? ಬಂಕಿಂ ಚಂದ್ರ ಚಟರ್ಜಿ ಅವರು. ಆದ್ರೆ ಇದನ್ನ ಅವಾಗ ಏನ್ ಮಾಡಿರ್ತಾರೆ ಅಂತಂದ್ರೆ, ಒಂದು ಸಾಹಿತ್ಯದ ಜನರಲ್ ಆಗಿರ್ತಕ್ಕಂಥ ಬಂಗ ದರ್ಶನದಲ್ಲಿ ಅಷ್ಟೇ ಪ್ರಕಟ ಮಾಡಿರ್ತಾರೆ ಈ ಹಾಡನ್ನ ಬರೆದು ಬಿಟ್ಟು. ಬಂಕಿಂ ಚಂದ್ರ ಚಟರ್ಜಿ ಅವರು ಸಂಸ್ಕೃತ ಭಾಷೆಯಲ್ಲಿ ಇದನ್ನ ರಚನೆ ಮಾಡಿಬಿಟ್ಟು 1875 ನವೆಂಬರ್ 7ರಂದು ಇದನ್ನ ಒಂದು ಸಾಹಿತ್ಯದ ಜನರಲ್ ಆಗಿರ್ತಕ್ಕಂತಹ ಬಂಗ ದರ್ಶನದಲ್ಲಿ ಇದನ್ನ ಪ್ರಕಟ ಮಾಡ್ತಾರೆ. ಆದ್ರೆ ಇದು ಅಫಿಷಿಯಲ್ ಆಗಿ ಅದೇ ಬಂಕಿಂ ಚಂದ್ರ ಚಟರ್ಜಿ ಅವರ ಒಂದು ಕಾದಂಬರಿ. ಯಾವುದು ಅದು ಕಾದಂಬರಿ ಅಂತಂದ್ರೆ, ಆನಂದ ಮಠ ಕಾದಂಬರಿಯಲ್ಲಿ 1882ರಲ್ಲಿ ಅಫಿಷಿಯಲ್ ಆಗಿ ಅದನ್ನ ಸೇರಿಸ್ತಾರೆ ಆ ಬಂಗಾಳಿ ಕಾದಂಬರಿ ಒಳಗಡೆ. ಹಾಗಾಗಿ ಕ್ವಶನ್ ಏನ್ ಕೇಳ್ತಾರೆ, ಇದನ್ನ ಎಲ್ಲಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತ ಕೇಳಿದ್ರೆ, ಬಂಕಿಂ ಚಂದ್ರ ಚಟರ್ಜಿ ಅವರು ಬರೆದಿರ್ತಕ್ಕಂತಹ ಆನಂದ ಮಠ ಕಾದಂಬರಿಯಿಂದ ಇದನ್ನ ಆಯ್ಕೆ ಮಾಡಲಾಗಿದೆ. ರಚನೆ ಮಾಡಿದ್ದು ಮತ್ತೆ ಅಫಿಷಿಯಲ್ ಆಗಿ ಅದನ್ನ ಯಾವಾಗ ಯಾವ ಕಾದಂಬರಿಯಲ್ಲಿ ಪ್ರಕಟ ಮಾಡಿದ್ರು ಅನ್ನೋದ್ರ ಬಗ್ಗೆ ಕ್ವಶನ್ ಕೇಳ್ಬಹುದು. ಸೊ ಈ ಹಾಡು ಅಂತ ಹೇಳ್ತಿರಲ್ಲ, ಹಾಗಿದ್ರೆ ಈ ಹಾಡನ್ನ ಅಫಿಷಿಯಲ್ ಆಗಿ ಯಾರು ಮೊದಲು ಹಾಡಿದ್ರು, ಯಾವಾಗ ಹಾಡಿದ್ರು, ಎಲ್ಲಿ ಹಾಡಿದ್ರು ಅಂತ ಕೂಡ ಕ್ವಶನ್ ಅನ್ನ ಕೇಳ್ಬಹುದು. ಸೊ ಈ ಹಾಡನ್ನ 1875 ನವೆಂಬರ್ 7ರಲ್ಲಿ ರಚನೆ ಆಗಿರ್ತಕ್ಕಂತಹ ಒಂದು ಹಾಡು ಆನಂದ ಮಠ ಕಾದಂಬರಿಯಲ್ಲಿ 1882ರಲ್ಲಿ ಅದನ್ನ ಸೇರಿಸ್ತಾರೆ, ಅಫಿಷಿಯಲ್ ಆಗಿ ಅಲ್ಲಿ ಪ್ರಕಟ ಮಾಡ್ತಾರೆ. ಆದ್ರೆ ಈ ಹಾಡನ್ನ ಒಂದು ಸಾಹಿತ್ಯ ರಚನೆ ಮಾಡ್ಬಿಟ್ಟು, ಮ್ಯೂಸಿಕ್ ಕಂಪೋಸ್ ಮಾಡ್ಬಿಟ್ಟು ಇದನ್ನ ಅಫಿಷಿಯಲ್ ಆಗಿ ಯಾರಾದ್ರೂ ಹಾಡಿದ್ರು ಮೊಟ್ಟ ಮೊದಲ ಬಾರಿಗೆ ಅಂದ್ರೆ, ಇದನ್ನ ಹಾಡಿದ್ದು ರವೀಂದ್ರನಾಥ್ ಟ್ಯಾಗೋರ್ ಅವರು. ರವೀಂದ್ರನಾಥ್ ಟ್ಯಾಗೋರ್ ಅವರು 1896ರಲ್ಲಿ ನಡೆದಿರ್ತಕ್ಕಂತಹ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂದ್ರೆ INCಯ 12ನೇ ಅಧಿಕೃತ ಸಮ್ಮೇಳನದಲ್ಲಿ ಇದನ್ನ ಹಾಡ್ತಾರೆ. ಅಂದ್ರೆ 1896ರ ಕೋಲ್ಕತ್ತಾ INC ಅಧಿವೇಶನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇದನ್ನ ರವೀಂದ್ರನಾಥ್ ಟ್ಯಾಗೋರ್ ಅವರು ಒಂದು ಮ್ಯೂಸಿಕ್ ಅನ್ನ ಕಂಪೋಸ್ ಮಾಡಿಬಿಟ್ಟು ಆ ಸಾಹಿತ್ಯಕ್ಕೆ ಒಂದು ಜೀವವನ್ನ ಕೊಟ್ಬಿಟ್ಟು ಮೊಟ್ಟ ಮೊದಲನ ಬಾರಿಗೆ ಇದನ್ನ ಹಾಡ್ತಾರೆ. ಆಯ್ತಾ? ಸೊ ಈ INC ಅಧಿವೇಶನದ ಬಗ್ಗೆ ಕೇಳಬಹುದು. 1896ರಲ್ಲಿ INC ಅಧಿವೇಶನ ಎಲ್ಲಿ ನಡೀತು ಅಂತ ಕೇಳಿದ್ರೆ ಕೋಲ್ಕತ್ತಾದಲ್ಲಿ ನಡೀತದೆ. ಸೊ ಇಲ್ಲಿ ಅಫಿಷಿಯಲ್ ಆಗಿ ಒಂದು ಹಾಡನ್ನ ಕೂಡ ಹಾಡ್ತಾರೆ. ಯಾವ ಹಾಡು, ಯಾರು ಹಾಡಿದು ಅಂತನಾದ್ರೂ ಕೇಳ್ಬಹುದು. ಅಂದ್ರೆ ವಂದೇ ಮಾತರಂ ಗೀತೆಯನ್ನ ಮೊಟ್ಟ ಮೊದಲ ಬಾರಿಗೆ ಒಂದು ಮ್ಯೂಸಿಕ್ ಅನ್ನ ಕಂಪೋಸ್ ಮಾಡಿಬಿಟ್ಟು ರವೀಂದ್ರನಾಥ್ ಟ್ಯಾಗೋರ್ ಅವರು ಇದನ್ನ ಮೊಟ್ಟ ಮೊದಲ ಬಾರಿಗೆ ಹಾಡ್ತಾರೆ. ಅವಾಗ ಯಾರು ಅಧ್ಯಕ್ಷರಾಗಿದ್ರು INC ಇದು ಅಂತನಾದ್ರೂ ಕ್ವಶನ್ ಅನ್ನ ಕೇಳಬಹುದು. ಹಾಗಾಗಿ 12ನೇ INC ಅಧಿವೇಶನ ಕೋಲ್ಕತ್ತಾದಲ್ಲಿ ನಡೀತಲ್ಲ, ಅಲ್ಲಿ ರಹೀಮುಲ್ಲಾ ಸಾಹನಿ ಅವರು ಇದರದ ಅಧ್ಯಕ್ಷರಾಗಿದ್ರು. ಕ್ವಶನ್ ಏನಾದ್ರೂ ಕೇಳಬಹುದು.
INC ಬಗ್ಗೆ ಕೇಳ್ಬೋದು, ವಂದೇ ಮಾತರಂ ಗೀತೆ ಬಗ್ಗೆ ಕೇಳ್ಬೋದು, ಯಾರು ರಚನೆ ಮಾಡಿದ್ರಂತ ಕೇಳ್ಬೋದು, ಯಾರು ಮೊಟ್ಟ ಮೊದಲ ಬಾರಿಗೆ ಹಾಡಿದ್ರಂತ ಕೇಳ್ಬೋದು, ಎಲ್ಲ ಹಾಡಿದ್ರಂತ ಕೇಳ್ಬೋದು, ಯಾವ ಅಧಿವೇಶನದಲ್ಲಿ, ಎಷ್ಟನೇ ಅಧಿವೇಶನದಲ್ಲಿ ಅಂತಾದ್ರೆ ಕೇಳ್ಬೋದು. ಕ್ವಶನ್ ಹೆಂಗಾದ್ರೂ ಬರ್ಬೋದು. ಸೊ ಈ INC ಅಧಿವೇಶನದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಈ ಹಾಡನ್ನ ಹಾಡ್ತಾರೆ. ಈ ಹಾಡು ನಮ್ಮ ಮದರ್ಲ್ಯಾಂಡ್ ಬಗ್ಗೆ, ಅಂದ್ರೆ ಮಾತೃಭೂಮಿಯ ಬಗ್ಗೆ ವರ್ಣನೆಯನ್ನ ನೀಡುವಂತಹ ಒಂದು ಹಾಡು ಇದಾಗಿದೆ. ನಮ್ಮ ದೇಶದ ಪ್ರತಿಯೊಂದು ಸಾರವನ್ನ ಸಾರುವಂತಹ ಹಾಡು ಇದಾಗಿದೆ. ನಮ್ಮಲ್ಲಿರ್ತಕ್ಕಂಥ ಭವ್ಯ ಏಕತೆ ಮತ್ತು ನಮ್ಮಲ್ಲಿರ್ತಕ್ಕಂತಹ ವಿವಿಧತೆಯ ಬಗ್ಗೆ ಈ ಹಾಡಲ್ಲಿ ವರ್ಣನೆ ಮಾಡಲಾಗಿದೆ. ತಾಯಿಯ ಬಗ್ಗೆ ಅಂದ್ರೆ ಭಾರತಾಂಬೆಯ ಬಗ್ಗೆ ಇದರಲ್ಲಿ ತುಂಬಾ ವರ್ಣನೆಯನ್ನ ನೀಡಲಾಗಿದೆ. ಆಯ್ತಾ? ಸೊ ಹಾಗಾಗಿ ಈ ಹಾಡು ತುಂಬಾ ಪ್ರಾಮುಖ್ಯತೆಯನ್ನು ಪಡೆದಿದೆ. ಇದು ಹೆಚ್ಚು ಯಾವಾಗ ಪಬ್ಲಿಕ್ಕಿಗೆ ಫ್ರೆಂಡ್ಲಿ ಆಯಿತು, ಅಥವಾ ಇದರ ಹೆಚ್ಚು ಯಾವಾಗ ಇದರ ಮಹತ್ವವನ್ನ ಅರಿಯುವ ರೀತಿಯಲ್ಲಿ ಇದು ಎನಾರ್ಮರಸ್ ಆಗಿ ಎಲ್ಲಾ ಕಡೆನೂ ಇದು ಜಾಸ್ತಿ ಫೋಕಸ್ ಅಂದ್ರೆ ಸ್ಪ್ರೆಡ್ ಆಯಿತು ಅಂತಂದ್ರೆ ಇದು 1905 ಅಕ್ಟೋಬರ್ 17 ನಿಮಗೆ ಗೊತ್ತಿದೆ. ಅಂದ್ರೆ ಬಂಗಾಳ ವಿಭಜನೆ ಆಗುತ್ತೆ. ಈ ಡೇಟ್ ಕೂಡ ಇಂಪಾರ್ಟೆಂಟು. 1905 ಅಕ್ಟೋಬರ್ 16 ಏನಾಗುತ್ತೆ ಅಂತಂದ್ರೆ ಬಂಗಾಳ ವಿಭಜನೆಯನ್ನಗೊಳ್ಳುತ್ತೆ. ಅವಾಗ ಏನು ರಿಯಾಲಿಟಿಗೆ ಯೋಚನೆ ಮಾಡಿಬಿಟ್ಟು ಬ್ರಿಟಿಷ್ ಅಧಿಕಾರಿಯಾಗಿರ್ತಕ್ಕಂತಹ ಲಾರ್ಡ್ ಕರ್ಜನ್, ಅಂದ್ರೆ ಅವರು ವೈಸ್ರಾಯ್ ಆಗಿರ್ತಾರೆ ಲಾರ್ಡ್ ಕರ್ಜನ್ ಅವರು ಏನಪ್ಪಾ ಅಂತಂದ್ರೆ ಮನ ಅರಿವಿಕೆಯನ್ನ ಮಾಡ್ಕೊಂಡ್ಬಿಟ್ಟು ಭಾರತ ದೇಶದವ್ರನ್ನ ನಾವು ಹಿಂಗೆ ಏನಾದ್ರೂ ಬೆಳಿಲಿಕ್ಕೆ ಬಿಟ್ಬಿಟ್ಟಿದೀವಿ ಅಂತಂದ್ರೆ ನಾಳೆ ನಮ್ಮನ್ನ ಅವ್ರು ಇಲ್ಲಿಂದ ಓಡಿಸ್ತಾರೆ, ನಮ್ಮ ಮೇಲೇನೆ ಅವರು ಯುದ್ಧವನ್ನ ಸಾರ್ತಾರೆ, ಭಾರತ ದೇಶದಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ಹಕ್ಕು ಬಾಧ್ಯಗಳು ಇಲ್ಲದ ರೀತಿಯಲ್ಲಿ ನಮ್ಮನ್ನ ಓಡಿಸ್ತಾರೆ, ಇಲ್ಲಿಂದ ನಮ್ಮ ದೇಶಕ್ಕೆ ಹಿಂದಿರುಗಿಸಿ ನಮ್ಮನ್ನ ಕಳಿಸ್ತಾರೆ ಅನ್ನೋದನ್ನ ಮನಗೊಂಡ್ಬಿಟ್ಟು ಏನ್ ಮಾಡ್ತಾರೆ 1905 ಅಕ್ಟೋಬರ್ 16 ಏನ್ ಮಾಡ್ತಾರೆ ಅಂತಂದ್ರೆ ಲಾರ್ಡ್ ಕರ್ಜನ್ ವೈಸ್ರಾಯ್ ಯಾರಿರ್ತಾರೆ ಅಂತ ಏನಾದ್ರು ಕೇಳ್ಬೋದು. 1905 ಆಗಿರ್ತಕ್ಕಂತಹ ಬಂಗಾಳ ವಿಭಜನೆ, ಅವಾಗಿರ್ತಕ್ಕಂತಹ ಬ್ರಿಟಿಷ್ ಅಧಿಕಾರಿ ಯಾರಂತಂದ್ರೆ ವೈಸ್ರಾಯ್ ಆಡಳಿತ ಇರುತ್ತೆ. ಅವಾಗ ವೈಸ್ರಾಯ್ ಯಾರಾಗಿರ್ತಾರೆ ಅಂತಂದ್ರೆ ಲಾರ್ಡ್ ಕರ್ಜನ್ ಅವರಾಗಿರ್ತಾರೆ. ಲಾರ್ಡ್ ಕರ್ಜನ್ ಅವರು ಬಂಗಾಳ ವಿಭಜನೆಯನ್ನ ಮಾಡ್ತಾರೆ. ಆ ಸಮಯದಲ್ಲಿ ವಂದೇ ಮಾತರಂ ಗೀತೆ ಅನ್ನೋದು ತುಂಬಾ ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳುತ್ತೆ. ಇದು ನಮ್ಮ ಸ್ವದೇಶಿ ಮೂವ್ಮೆಂಟ್ ಅವಾಗ್ಲೇ ಸ್ಟಾರ್ಟ್ ಆಗೋದು. ಅಂದ್ರೆ ವಿದೇಶದ ವಸ್ತುಗಳನ್ನ ನಾವು ಬಹಿಷ್ಕಾರ ಹಾಕೋದಾಗಿರ್ಬೋದು, ಅವರು ಏನೇ ಹೇಳಿದ್ರೆ ಕೇಳದೇ ಇರೋ ರೀತಿಯಲ್ಲಿ ನಾವು ವರ್ತನೆಯನ್ನ ಮಾಡೋದಾಗಿರ್ಬೋದು, ಅವಾಗ್ಲೇ ಮಾಡಿರ್ತೀವಿ. ಸ್ವದೇಶ ಚಳುವಳಿ ಅನ್ನೋದು ಅವಾಗ್ಲೇ ಉಂಟಾಗುತ್ತೆ. ಅವಾಗ ವಂದೇ ಮಾತರಂ ಗೀತೆಯ ಒಂದು ಘೋಷವಾಕ್ಯ, ಸ್ವತಂತ್ರದ ಒಂದು ಘೋಷವಾಕ್ಯ ಮೊಳಗಿದ್ದು ಕೂಡ ಅವಾಗ್ಲೇ. ಸೊ ಈ ಗೀತೆಯನ್ನ ಪ್ರತಿಯೊಬ್ಬ ಭಾರತದ ಸ್ವತಂತ್ರ ಹೋರಾಟಗಾರರು, ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಯೂ ಕೂಡ ಈ ದೇಶದ ಒಂದು ಮಹತ್ವವನ್ನ ಅರಿತು ಈ ಗೀತೆಯ ಮೂಲಕ ಹಾಡ್ಲಿಕ್ಕೆ ಪ್ರಾರಂಭವನ್ನ ಮಾಡ್ತಾರೆ. ಆಯ್ತಾ? ಸೊ ಈ ಗೀತೆ ಅಷ್ಟು ಪ್ರಾಮುಖ್ಯತೆಯನ್ನು ಪಡೆದಿರೋದನ್ನ ಇದು ಎಷ್ಟು ಎಫೆಕ್ಟ್ ಮಾಡುತ್ತೆ ಈ ಗೀತೆ ಅಂದ್ರೆ, ಬಂಗಾಳ ವಿಭಜನೆಯನ್ನು ಲಾರ್ಡ್ ಕರ್ಜನ್ ಅವರು 1905 ಅಕ್ಟೋಬರ್ 16 ಏನು ಮಾಡಿಬಿಟ್ರು, ಭಾರತ ದೇಶದ ಎಲ್ಲಾ ಪ್ರಜೆಗಳು ಅವತ್ತೇ ಏನಪ್ಪಾ ಅಂತಂದ್ರೆ ಬಂಗಾಳ ವಿಭಜನೆಯನ್ನ ವಿರೋಧಿಸಿ ನಾವೇನು ಮಾಡ್ತೀವಿ ಅಂದ್ರೆ ರಾಖಿ ಹಬ್ಬವನ್ನ ಅವತ್ತೇ ಕೂಡ ನಾವು ಆಚರಣೆಯನ್ನ ಮಾಡ್ತೀವಿ. ಯಾಕಂದ್ರೆ ನಾವೆಲ್ಲ ಭಾರತೀಯರು ಒಂದೇ, ನಮ್ಮಲ್ಲಿ ಯಾಕೆ ನೀವು ಒಡೆದಾಳುವ ನೀತಿಯನ್ನ ತರ್ತಾ ಇದ್ದೀರಾ, ನಾವು ಹಿಂದೂಗಳು ಬೇರೆ, ಮುಸ್ಲಿಮ್ಸ್ ಬೇರೆ, ಕ್ರಿಶ್ಚಿಯನ್ಸ್ ಬೇರೆ ಅಂತೇಳಿ ನೀವು ಈಸ್ಟ್ ಬಾಂಗ್ಲಾ ಮತ್ತೆ ವೆಸ್ಟ್ ಬಾಂಗ್ಲಾ ಅಥವಾ ಈಸ್ಟ್ ಇಂಡಿಯಾ ಈ ಕಡೆ ಪಾರ್ಟ್ ಮುಸ್ಲಿಮ್ಸ್ನ ಸಂಬಂಧಪಟ್ಟಿದ್ದು, ಈ ಕಡೆ ಅಸ್ಸಾಮು ಮತ್ತೆ ನಾರ್ತ್ ಈಸ್ಟರ್ನ್ ಸ್ಟೇಟ್ ಸೇರಿಸ್ಬಿಟ್ಟು ವೆಸ್ಟ್ ಬೆಂಗಾಲ್ ಅನ್ನ ಸೇರ್ಬಿಟ್ಟು ಮತ್ತೆ ಬಂಗಾಳನ್ನು ಸೇರ್ಬಿಟ್ಟು ಏನ್ ಈಸ್ಟ್ ಬಂಗಾಳ ಅಥವಾ ಈಸ್ಟ್ ಇಂಡಿಯಾ ಅಂತ ನೀವೇನ್ ಮಾಡಿದಿರಿ ಅದನ್ನ ನಾವು ಕಂಪ್ಲೀಟ್ ಆಗಿ ವಿರೋಧ ಮಾಡ್ತೀವಿ. ನಾವು ಭಾರತೀಯರೆಲ್ಲರೂ ಒಂದೇ, ಹಾಗಾಗಿ ನಾವು ಒಂದೇ ಮಾತರಂ ಒಂದು ಗೀತೆಯ ಘೋಷವಾಕ್ಯವನ್ನ ನಾವು ಮೊಳಗಿಸ್ತೀವಿ ಅಂತ ಹೇಳಿ ಅದನ್ನ ವಿರೋಧ ಮಾಡ್ತಿರ್ತಾರೆ. ಹಾಗಾಗಿ 1905 ಬಂಗಾಳ ವಿಭಜನೆಯನ್ನ ಮಾಡಿರ್ತಕ್ಕಂಥ ಲಾರ್ಡ್ ಕರ್ಜನ್ ಅವರಿಗೆ ಭಯಗೊಂಡ್ಬಿಟ್ಟು 1911 ನಮ್ಮ ಬಂಗಾಳ ವಿಭಜನೆಯನ್ನ ಹಿಂತಗೊಂತಾರೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಆ ಒಂದು ಘೋಷವಾಕ್ಯ ಅನ್ನೋದು ಎಷ್ಟರ ಮಟ್ಟಿಗೆ ಮೈ ಒಳಗಡೆ ಅಂಟ್ಕೊಂಡಿತ್ತು ನಮ್ಮ ಭಾರತ ದೇಶದವರಿಗೆ, ಅಂದ್ರೆ ಸ್ವತಂತ್ರ ಹೋರಾಟಗಾರರಿಗೆ ಎಷ್ಟರ ಮಟ್ಟಿಗೆ ಅದು ಇನ್ಸ್ಪಿರೇಷನಲ್ ಸಾಂಗ್ ಆಗಿ ಅವತ್ತಿನ ಕಾಲದಲ್ಲಿ ಅದು ತನ್ನ ಪ್ರಭಾವವನ್ನ ಮೂಡಿಸಿತ್ತು. ಯಾರು ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯನವರು ಬರೆದಿರ್ತಕ್ಕಂಥ ಹಾಡು ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಬೇಕಾಗತ್ತೆ. ಸೊ 1905 ಏನ್ ಬಂಗಾಳ ವಿಭಜನೆ ಆಗುತ್ತೆ, 1911 ಅವಾಗ ಲಾರ್ಡ್ ಹಾರ್ಡಿನ್ಸ್ ರವರು ಈ ಬಂಗಾಳ ವಿಭಜನೆಯನ್ನ ಹಿಂದ್ ತಗೊಂತಾರೆ. ಅಂದ್ರೆ ನೀವೆಲ್ಲರೂ ಒಂದೇ ಆಯ್ತು, ನಾವು ಈಸ್ಟ್ ಬೆಂಗಾಲ ವೆಸ್ಟ್ ಬೆಂಗಾಲ್ ಅಂತೇಳಿ ನಾವು ಮಾಡಲ್ಲ, ಇವಾಗ ನೀವೆಲ್ಲರೂ ಒಂದೇ ಅಂತ ಹೇಳಿ 1911 ಲಾರ್ಡ್ ಹಾರ್ಡಿನ್ಸ್ ಲಾರ್ಡ್ ಹಾರ್ಡಿನ್ಸ್ ಎರಡರವರು ಆ ಟೈಮಲ್ಲಿ ಇಲ್ಲಿ ಭಾರತದ ಬ್ರಿಟಿಷ್ ಅಧಿಕಾರಿ ಆಗಿರ್ತಾರೆ. ಲಾರ್ಡ್ ಕರ್ಜನ್ ಅವರು ಆದ್ಮೇಲೆ ಲಾರ್ಡ್ ಹಾರ್ಡಿನ್ಸ್ ರವರು ಇದನ್ನ ವಾಪಸ್ ತಗೊಂಡ್ಬಿಟ್ಟು ನೀವೆಲ್ಲರೂ ಒಂದೇ ಆಯ್ತು, ನಿಮ್ಮನ್ನು ಕೂಡ ನಾವು ಒಂದೇ ಭಾರತೀಯರು ಅನ್ನೋ ರೀತಿಯಲ್ಲಿ ಬದುಕಲಿಕ್ಕೆ ಬಿಡ್ತೀವಿ ಅಂತ ಹೇಳಿ ಅವಕಾಶವನ್ನ ಮಾಡಿಕೊಡ್ತಾರೆ.
ರಕ್ಷಾ ಬಂಧನ್ 1905ರಲ್ಲಿ ಆಗಿರ್ತಕ್ಕಂತಹ ಈ ಏನು ಬಂಗಾಳ ವಿಭಜನೆಯ ಒಂದು ವಿರೋಧವಾಗಿ ಭಾರತೀಯರ ಆಚರಣೆಯನ್ನ ಮಾಡ್ತಾರೆ. ಸೊ ಹಾಗಾಗಿ ಈ ಗೀತೆಗೆ ತುಂಬಾ ಇಂಪಾರ್ಟೆನ್ಸ್ ಇದೆ. ಭಾರತ ಸಂವಿಧಾನದಲ್ಲೂ ಕೂಡ ಇದನ್ನ ಒಂದು ಒಳ್ಳೆ ರೀತಿಯಲ್ಲಿ ಟ್ರೀಟ್ ಮಾಡಿದ್ದಾರೆ. ನಮ್ ನ್ಯಾಷನಲ್ ಆಂಥಮ್ ಯಾವುದು ಅಂತಂದ್ರೆ ನಾವು ಜನಗಣ ಮನ ಅಂತ ಹೇಳ್ತೀವಿ. ಜನಗಣ ಮನದ ರೀತಿಯಲ್ಲೇ ಇದನ್ನ ನ್ಯಾಷನಲ್ ಸಾಂಗ್ ಆಗಿ, ದಿಸ್ ಇಸ್ ನಾಟ್ ಎ ನ್ಯಾಷನಲ್ ಆಂಥಮ್, ನ್ಯಾಷನಲ್ ಸಾಂಗ್ ಆಗಿ ಅಂದ್ರೆ ರಾಷ್ಟ್ರೀಯ ಗೀತೆಯಾಗಿ, ರಾಷ್ಟ್ರದ ಗೀತೆಯಾಗಿ ಇದನ್ನ ನಾವು ಭಾರತ ಸಂವಿಧಾನದಲ್ಲಿ ಒಂದು ಒಳ್ಳೆ ಗೌರವವನ್ನ ನಾವು ನೀಡಿದೀವಿ. ಅಫಿಷಿಯಲ್ ಆಗಿ ಮೊದಲನೇದಾಗಿ ಸೇರಿರ್ತಕ್ಕಂಥ ಬಾಬು ರಾಜೇಂದ್ರ ಪ್ರಸಾದ್ ಅವರು ಇದನ್ನ ಏನ್ ಮಾಡ್ತಾರೆ ಅಂತ 1950ರಲ್ಲಿ ಮತ್ತು ಜನವರಿ 24ನೇ ತಾರೀಕಂದ್ರೆ ರಾಷ್ಟ್ರೀಯ ಹಾಡು ಅಂತೇಳಿ ಅಧಿಕೃತವಾಗಿ ಒಂದು ಸ್ಥಾನಮಾನವನ್ನ ನೀಡಲಾಗಿದೆ. ಅಂದ್ರೆ ರಾಷ್ಟ್ರಗೀತೆಗೆ ಇರ್ತಕ್ಕಂತಹ ಗೌರವವನ್ನು ಕೂಡ ಇದೇ ಹಾಡಿಗೂ ಕೂಡ ನಾವು ನೀಡಿದ್ದೇವೆ. ಅಂದ್ರೆ ನಾವು ನ್ಯಾಷನಲ್ ಫ್ಲಾಗಿಗೆ, ನ್ಯಾಷನಲ್ ಅನಿಮಲ್ಸ್ಗೆ, ನ್ಯಾಷನಲ್ ಬರ್ಡಿಗೆ, ನ್ಯಾಷನಲ್ ಸಾಂಗಿಗೆ ಯಾವ ರೀತಿಯಲ್ಲಿ ನಾವು ನ್ಯಾಷನಲ್ ಆಂಥಮಿಗೆ ಯಾವ ರೀತಿಯಲ್ಲಿ ನಾವು ಸಂವಿಧಾನಾತ್ಮಕವಾಗಿ ಒಂದು ಗೌರವವನ್ನು ನೀಡಿದ್ದೀವಿ. ಮತ್ತೆ ಭಾರತದ ಎಲ್ಲಾ ಪ್ರಜೆಗಳು ಯಾವ ರೀತಿಯಲ್ಲಿ ಅದನ್ನ ನಾವು ನಮ್ಮ ಮೂಲಭೂತ ಕರ್ತವ್ಯವನ್ನಾಗಿ ಅದನ್ನ ಗೌರವಿಸಬೇಕು, ಅದನ್ನ ಒಳ್ಳೆ ರೀತಿಯಲ್ಲಿ ನಡ್ಸ್ಕೋಬೇಕಂತ ಹೇಳಿ, ಕಾಪಾಡ್ಕೋಬೇಕು. ಮತ್ತೆ ಅದನ್ನ ಏನು ನಾವು ಮುಂದಿನ ಪೀಳಿಗೆಗಳಿಗೆ ತಗೊಂಡು ಹೋಗ್ಬೇಕಂತ ಹೇಳಿ ನಾವು ರೆಸ್ಪಾನ್ಸಿಬಿಲಿಟಿನ ಕೊಟ್ಟಿದ್ದೀವೋ. ಸೊ ಹಾಗೆ ಇದಕ್ಕೂ ಕೂಡ ಆ ಗೀತೆಯ ಸ್ಥಾನಮಾನವನ್ನ ನೀಡಲಾಗಿದೆ. ರಾಷ್ಟ್ರಗೀತೆಗೆ ಇರ್ತಕ್ಕಂತಹ ಸ್ಥಾನಮಾನವು ಕೂಡ ಈ ವಂದೇ ಮಾತರಂ ಗೀತೆಯು ಕೂಡ ಸಾಂವಿಧಾನಿಕವಾಗಿ ನಾವು ನೀಡಿದ್ವಿ. ಸೊ ಇದಿಷ್ಟೇ ಅಲ್ಲ. ಸೊ ಈ ವಂದೇ ಮಾತರಂ ನಾನು ಹೇಳಿದೆ ಇದೊಂದು ಸ್ವತಂತ್ರದ ಘೋಷವಾಕ್ಯವಾಗಿತ್ತಂತ ಹೇಳಿದೆ. ಅಷ್ಟೇ ಅಲ್ಲ, ವಂದೇ ಮಾತರಂ ಪತ್ರಿಕೆ ಕೂಡ ಪ್ರಕಟ ಆಗುತ್ತೆ. ಇನಿಷಿಯಲ್ ಆಗಿ ವಂದೇ ಮಾತರಂ ಗೀತೆಯನ್ನ 1905ರಲ್ಲಿ ಬಿಪಿನ್ ಚಂದ್ರ ಪಾಲ್ ಅವರು ಒಂದು ಫೌಂಡರ್ ಆಗಿ ಈ ಪತ್ರಿಕೆಯನ್ನ ಪ್ರಾರಂಭ ಮಾಡ್ತಾರೆ. ಆದ್ರೆ ತದನಂತರ ಸಮಯದಲ್ಲಿ ಇದನ್ನ ಅರವಿಂದ್ ಘೋಷ್ರವರು, ಸೊ ಅವ್ರು ಎಡಿಟ್ ಮಾಡಿಬಿಟ್ಟು, ಅಂದ್ರೆ ನೀಟಾಗಿ ಒಂದು ಫ್ರೇಮ್ ವರ್ಕ್ ಅನ್ನ ಮಾಡ್ಬಿಟ್ಟು ಎಡಿಟ್ ಮಾಡಿಬಿಟ್ಟು 1906ರಿಂದ ಅರವಿಂದ್ ಘೋಷ್ರವರು ಈ ಪತ್ರಿಕೆಯನ್ನ ಪ್ರಕಟ ಮಾಡ್ಕೊಂಡು ಬರ್ತಾರೆ. ಅಷ್ಟೇ ಅಲ್ಲ, ಜರ್ಮನಿಯಲ್ಲಿ, ಭಾರತದಲ್ಲಿ ಅಷ್ಟೇ ಅಲ್ಲ, ಜರ್ಮನಿಯಲ್ಲಿ ಮೇಡಮ್ ಬಿಕಾಜಿ ಕಾಮಾರ್ ಅವರು ಏನ್ ಮಾಡ್ತಾರಂತಂದ್ರೆ ಈ ನಮ್ಮ ಸ್ವತಂತ್ರ ಭಾರತದ ಒಂದು ಫ್ಲಾಗ್ ಅನ್ನ ಅಲ್ಲಿ ಅನಾವರಣ ಮಾಡ್ತಾರೆ. ಸೊ ಆ ಅನಾವರಣ ಮಾಡಿರ್ತಕ್ಕಂತಹ ಭಾರತ ದೇಶದ ಸ್ವತಂತ್ರದ ಒಂದು ಧ್ವಜಕ್ಕೆ, ಆ ಧ್ವಜದಲ್ಲಿ ವಂದೇ ಮಾತರಂ ಎನ್ನುವಂತಹ ಒಂದು ಘೋಷವಾಕ್ಯ ಇರುವಂತಹ ಒಂದು ಧ್ವಜವನ್ನ ಅಲ್ಲಿ ಅನಾವರಣ ಮಾಡ್ತಾರೆ. ಇದು ಕೂಡ ಕ್ವಶನ್ ಆಗ್ಬಹುದು. ಜರ್ಮನಿಗೆ ಈ ಕೆಳಗಿನವರು ಯಾರು ಸಂಬಂಧಪಟ್ಟಿರುತ್ತಾರೆ ಮತ್ತೆ ಇವರ ಸ್ವತಂತ್ರ ಭಾರತದ ಚಳುವಳಿಯಲ್ಲಿ ಇವರ ಪಾತ್ರ ಏನಂತ ಕೇಳಿದ್ರೆ, ಮೇಡಮ್ ಬಿಕಾಜಿ ಕಾಮಾರ್ ಅವರು ಜರ್ಮನಿ ದೇಶದಲ್ಲಿ ತಾವು ಸ್ವತಂತ್ರ ಭಾರತದ ಏನದು ಅಂತಂದ್ರೆ ಇಂಟರ್ನ್ಯಾಷನಲ್ ಸೋಷಲಿಸ್ಟಿಕ್ ಕಾನ್ಫರೆನ್ಸ್ ನಲ್ಲಿ ಅಂದ್ರೆ 1907ರಲ್ಲಿ ನಡೆದಿರ್ತಕ್ಕಂತಹ ಇಂಟರ್ನ್ಯಾಷನಲ್ ಸೋಷಲಿಸ್ಟಿಕ್ ಕಾನ್ಫರೆನ್ಸ್ ನಲ್ಲಿ ಸ್ವತಂತ್ರ ಭಾರತದ ಧ್ವಜವನ್ನ ಅಲ್ಲಿ ಅನಾವರಣ ಮಾಡ್ತಾರೆ. ಅಂತಂದ್ರೆ ಆ ಧ್ವಜವನ್ನ ಹೊರಗಡೆ ತರ್ತಾರೆ. ಆ ಧ್ವಜವನ್ನ ತಂದಿರ್ತಕ್ಕಂತಹ ಮೇಡಮ್ ಬಿಕಾಜಿ ಕಾಮಾರ್ ಅವರು ವಂದೇ ಮಾತರಂ ಅನ್ನುವಂತ ಒಂದು ಘೋಷವಾಕ್ಯವಲ್ಲಿ ಅದರಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿರ್ತಾರೆ. ಧ್ವಜದ ಸೆಂಟ್ರಲ್ಲಿ ನಾವ್ ಈಗ ಅಶೋಕ ಚಕ್ರ ಇದೆ, ಅದೇ ರೀತಿಯಲ್ಲಿ ವಂದೇ ಮಾತರಂ ಅನ್ನುವಂತ ಒಂದು ಘೋಷವಾಕ್ಯವನ್ನ ಮೇಡಮ್ ಬಿಕಾಜಿ ಕಾಮಾರ್ ಅವರು ಅದನ್ನ ಬರ್ದಿರ್ತಾರೆ. ಆಯ್ತಾ. 1900 ಈ ಹಾಡನ್ನ ಎಷ್ಟು ಮಟ್ಟಿಗೆ ನಾನು ಹೇಳಿದೆ ನಿಮ್ಗೆ, 1905ರಲ್ಲಿ ಲಾರ್ಡ್ ಕರ್ಜನ್ ಅವರು ಬಂಗಾಳ ವಿಭಜನೆಯನ್ನ ಮಾಡ್ಬಿಡ್ತಾರೆ. ಆ ವಿಭಜನೆಯನ್ನ ವಿರೋಧಿಸಿ ನಾವೇನ್ ಮಾಡ್ತೀವಿ, ರಕ್ಷಾ ಬಂಧನವನ್ನ ಆಚರಣೆಯನ್ನಾಗಿ ಮಾಡ್ತೀವಿ. ಸೊ ನಾವು ಪ್ರತಿ ಭಾರತೀಯರು ನಾವೆಲ್ಲ ಒಂದೇ, ನಮ್ಮಲ್ಲಿ ಇರುವಂತಹ ಭೇದ ಭಾವ ನಮ್ಮನ್ನು ಹುಟ್ಟಾಕಿ ನೀವು ತಂದಿರತಕ್ಕಂತಹ ಈ ಒಡೆದಾಳುವ ನೀತಿಯ ವಿರುದ್ಧವಾಗಿ ನಾವು ಹೋರಾಡ್ತೀವಿ ಅಂತ ಹೇಳಿ ಪ್ರತಿ ಭಾರತ ದೇಶದ ಪ್ರಜೆಗಳು ಒಂದಾಗ್ತಾರೆ. ಸೊ ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ ಬ್ರಿಟಿಷರು 1905ರಲ್ಲಿ ಲಾರ್ಡ್ ಕರ್ಜನ್ ಬಂಗಾಳ ವಿಭಜನೆಯನ್ನ ಮಾಡ್ತಾನೆ. 1906ರಲ್ಲಿ ಈ ಹಾಡನ್ನ ಸಾರ್ವಜನಿಕವಾಗಿ ಹಾಡೋದನ್ನ ನಿಷೇಧವನ್ನ ಮಾಡ್ತಾರೆ. ಅಂತಂದ್ರೆ ಗ್ರೂಪ್ ಕಟ್ಕೊಂಡು ತಂಡಗಳಲ್ಲಿ ನಾವು ಸ್ವತಂತ್ರ ಹೋರಾಟ ಮಾಡ್ತಾ ಇದೀವಿ, ನಮ್ಮ ದೇಶ ಒಂದೇ, ನಾವೆಲ್ಲರೂ ಒಂದೇ, ನಮ್ಮಲ್ಲಿರುವಂತಹ ರಕ್ತ ಒಂದೇ, ನಮ್ಮಲ್ಲಿರುವ ಭಾವನೆ ಒಂದೇ, ನಮ್ಮ ದೇಶವನ್ನು ಬಿಟ್ಟು ಹೋಗ್ರಿ, ನೀವು ನಮಗ್ ಬದುಕ್ಲಿಕ್ ಬಿಡಿ, ನಾವು ಸ್ವದೇಶರು, ನಾವು ಇಲ್ಲಿ ಅಂತೇಳಿ ಸ್ವದೇಶಿ ಚಳವಳಿಯನ್ನ ಇಂಡಿಯನ್ಸ್ ಎಲ್ಲ ಪ್ರಾರಂಭ ಮಾಡ್ತಾರೆ. ಅದನ್ನ ಮನಗೊಂಡು ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ಬ್ರಿಟಿಷರು 1906ರಲ್ಲಿ ಈ ವಂದೇ ಮಾತರಂ ಗೀತೆಯನ್ನ ಸಾರ್ವಜನಿಕವಾಗಿ ಹಾಡೋದನ್ನ ನಿಷೇಧ ಮಾಡ್ತಾರೆ. ಯಾರಾದ್ರೂ ಹಾಡಿದ್ರಂದ್ರೆ ಅವ್ರ ಮೇಲೆ ಕೇಸ್ ಹಾಕ್ಬಿಟ್ಟು ಜೈಲಿಗೆ ಕಳಿಸುವಂತ ಒಂದು ಪ್ರಕ್ರಿಯೆಗೆ ಬ್ರಿಟಿಷರು ಮುಂದಾಗ್ತಾರೆ. ಹೀಗಿರ್ತಕ್ಕಂತಹ ಈ ಇಂಪಾರ್ಟೆನ್ಸ್ ಪಡೆದಿರ್ತಕ್ಕಂತಹ ಹಾಡು ಸ್ವತಂತ್ರವನ್ನು ಪಡಿಲಿಕ್ಕೆ ಪ್ರತಿಯೊಬ್ಬರ ಮೈಯಲ್ಲಿ, ಪ್ರತಿಯೊಬ್ಬರ ರಕ್ತದಲ್ಲೂ ಪ್ರತಿಯೊಂದು ರಕ್ತದ ಕಣಕಣದಲ್ಲೂ ಇದು ಸ್ವತಂತ್ರದ ಗೀತೆಯಾಗಿ, ಸ್ವತಂತ್ರದ ಘೋಷವಾಕ್ಯವಾಗಿ ಮೂಡಿ ಬಂದಿರತಕ್ಕಂತಹ ವಂದೇ ಮಾತರಂ ಗೀತೆ ನಂತರದಲ್ಲಿ ಇದೊಂದು ಕೋಮುವಾದದ ಗೀತೆ ಆಗಿದೆ ಅಂತ ಹೇಳಿ INC ಇಂದ ಸರ್ಟಿಫೈ ಆಗುತ್ತೆ. ಅಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನವರು ಏನ್ 1896ರಲ್ಲಿ
ತಮ್ಮ 12ನೇ INC ಅಧಿವೇಶನದಲ್ಲಿ ಹೊರಗೆ ಮೊಟ್ಟ ಮೊದಲನೇ ಬಾರಿಗೆ ತಂದು ಸ್ವತಂತ್ರದ ಗೀತೆ ಅಂತ ಹೇಳಿ ಏನ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನವರು ಹೇಳಿದ್ರು, ಆಮೇಲೆ ಏನ್ ಮಾಡ್ತಾರೆ 1921ರಲ್ಲಿ ಬ್ರಿಟಿಷರು ತಾವು ತಂದಿರ್ತಕ್ಕಂತಹ ಒಳೆದಾಳುವ ನೀತಿಗೆ ಒಳಪಟ್ಟು INC ಇಲ್ಲಿ ಡಿವೈಡ್ ಆಗುತ್ತೆ. ಆ INC ಆಮೇಲೆ ಇದೇ ವಂದೇ ಮಾತರಂ ಗೀತೆಯನ್ನ ವಿರೋಧ ವ್ಯಕ್ತಪಡಿಸುತ್ತೆ, ಇದು ಕೋಮುವಾದದ ಒಂದು ಗೀತೆ ಆಗಿದೆ ಅಂತ ಹೇಳಿ ಅದಕ್ಕೊಂದು ಬಿರುದನ್ನ ಕೊಡ್ತಾರೆ. ಸೊ ಹೆಂಗೆ ನಾವು ಸ್ವತಂತ್ರದ ಗೀತೆ ಆಗಿತ್ತು, ಅದೇ ಸ್ವತಂತ್ರದ ಗೀತೆಯನ್ನು ವಂದೇ ಮಾತರಮ್ಮು 1921ರ ನಂತರ ಇಲ್ಲಿ ಹೆಚ್ಚಿನದಾಗಿ ಕಾಂಗ್ರೆಸ್ ಏನಾಗುತ್ತೆ ಖಿಲಾಫತ್ ಆಂದೋಲನಕ್ಕೆ ತುಂಬಾ ಪ್ರಭಾವಕ್ಕೊಳಗಾಗುತ್ತೆ. ಸೊ ಹಾಗಾಗಿ ಇವರೇ ಆಮೇಲೆ ಏನ್ ಹೇಳ್ತಾರೆ, ಸ್ವತಂತ್ರದ ಗೀತೆ ಅಂದವರು ಆಮೇಲೆ ಇವರೇ ಇದೊಂದು ಕೋಮುವಾದದ ಗೀತೆ ಆಗಿದೆ ಅಂತ ಹೇಳಿ ಇವರು ಹೇಳ್ಕೊಂತ ಬರ್ತಾರೆ ಈ ಹಾಡಿನ ಬಗ್ಗೆ. ಆಯ್ತಾ? ಸೊ ನಿಮಗೆ ನಾನು ಆಲ್ರೆಡಿ ಹೇಳಿದೀನಿ, ರಕ್ಷಾ ಬಂಧನವನ್ನ ಯಾವಾಗ ಆಚರಣೆ ಮಾಡಿದ್ರು, ಯಾವುದರ ವಿರುದ್ಧವಾಗಿ ಅಂತ. ಬಂಗಾಳ ವಿಭಜನೆ ಆದಾಗ ಯಾರು ವೈಸ್ರಾಯ್ ಆಗಿದ್ರು, ಬಂಗಾಳ ವಿಭಜನೆಯನ್ನ ಹಿಂದೆ ಪಡೆದಿದ್ದು ಡೇಟ್ ಯಾವುದು, ಮತ್ತೆ ಯಾರು ಅವಾಗ ವೈಸ್ರಾಯ್ ಆಗಿದ್ರು ಅಂತ ನಿಮಗೆ ಹೇಳಿದೀನಿ ನಾನು. ಟೋಟಲ್ ಆಗಿ ವಂದೇ ಮಾತರಂ ಗೀತೆ ಅನ್ನೋದು 6 ಸ್ಥಾಂಜಗಳಲ್ಲಿ ಇನ್ಕ್ಲೂಡ್ ಆಗಿದೆ. ಇನಿಷಿಯಲ್ ಆಗಿ ಸ್ವತಂತ್ರ ಭಾರತದಲ್ಲಿ ಇದನ್ನ 2ನೇ ಸ್ಥಾಂಜದಲ್ಲಿ ಅಫಿಷಿಯಲ್ ಆಗಿ ಹಾಡ್ತಾ ಇದ್ರು, ತದನಂತರದಲ್ಲಿ 3 ಸ್ಥಾಂಜ ಆಯ್ತು. ಆದ್ರೆ ಅಫಿಷಿಯಲ್ ಆಗಿ ಅದಿರೋದು 6 ಸ್ಥಾಂಜಗಳು. ವಂದೇ ಮಾತರಂ ಗೀತೆ ಅನ್ನೋದು 6 ಸ್ಥಾಂಜ. ಟೋಟಲ್ ಆಗಿ ಇದನ್ನ ಹಾಡ್ಲಿಕ್ಕೆ ಎಷ್ಟು ಸಮಯವನ್ನ ತಗೊಂತೀವಿ ಅಂತಂದ್ರೆ ನಾವು 3 ನಿಮಿಷ 10 ಸೆಕೆಂಡ್. ಹೆಂಗೆ ನಾವು ಜನಗಣಮನವನ್ನ ಹಾಡ್ಲಿಕ್ಕೆ 52 ಸೆಕೆಂಡ್ಗಳನ್ನ ತಗೊಂತೀವಿ ಅಫಿಷಿಯಲ್ ಆಗಿ, ಹಾಗೆ ವಂದೇ ಮಾತರಂ ಗೀತೆಯನ್ನ ನಾವು 3 ನಿಮಿಷ 10 ಸೆಕೆಂಡ್ಗಳಲ್ಲಿ ಕಂಪ್ಲೀಟ್ ಮಾಡ್ಬೇಕಂತೇಳಿ ಅದರದೇ ಆದಂತ ಒಂದು ಸ್ಟ್ರಕ್ಚರ್ ಅನ್ನ ಇದು ಮಾಡಿದ್ದಾರೆ. ಸೊ ಈಗ ನೀವು ಬಾಂಗ್ಲಾದಲ್ಲಿ ಈಸ್ಟ್ ಬಾಂಗ್ಲಾ ವೆಸ್ಟ್ ಬಾಂಗ್ಲಾದಲ್ಲಿ ಹೆಂಗೆ ನೀವು ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯನವರು ಬರೆದಿರ್ತಕ್ಕಂಥ ಹಾಡು ಪ್ರಾಮುಖ್ಯತೆ ಪಡೀತು, ಹಾಗಿದ್ರೆ ಬಾಂಗ್ಲಾದೇಶದ್ದು ಅಫಿಷಿಯಲ್ ಸಾಂಗ್ ಯಾವುದು ಅಂತಂದ್ರೆ ಅದು ಅಮರ್ ಸೋನಾ ಬಾಂಗ್ಲಾ. ರವೀಂದ್ರನಾಥ್ ಟ್ಯಾಗೋರ್ ಅವರಿಂದ ರಚನೆ ಆಗಿರ್ತಕ್ಕಂತಹ ಅಮರ್ ಸೋನಾ ಬಾಂಗ್ಲಾ ಅನ್ನೋದು ಇಲ್ಲಿ ಅಫಿಷಿಯಲ್ ಅವ್ರದ್ದು ನ್ಯಾಷನಲ್ ಆಂಥಮ್ ಆಗಿದೆ. ಸೊ ಹಾಗಾಗಿ ಇದ್ರ ಮೇಲೆ ಏನಾದ್ರೂ ಕ್ವಶನ್ಸ್ ಅನ್ನ ನಿಮಗೆ ಕೇಳಬಹುದು. ಆ ಆಧಾರದ ಮೇಲೆ ನಾನು ಇದನ್ನ ಹೊರಗೆ ತಂದಿದ್ದೀನಿ. ಈ ವಂದೇ ಮಾತರಂ ಅನ್ನ ಇವತ್ತು ನಾನು ನಿಮಗೆ ಒಂದು ಟಾಪಿಕ್ ಆಗಿ ನಿಮ್ಮ ಮುಂದೆ ವ್ಯಕ್ತಪಡಿಸಿದ್ದೀನಿ. ಇದ್ರ ಮೇಲೆ ಕ್ವಶನ್ಸ್ ಏನ್ ಬರುವುದು ಅಂತಂದ್ರೆ, ವಂದೇ ಮಾತರಂ ಗೀತೆಗೆ ಇತ್ತೀಚೆಗೆ ಅಂದ್ರೆ ಈ ವರ್ಷಕ್ಕೆ 150 ವರ್ಷಗಳು ಪೂರ್ಣಗೊಂಡಿದೆ. ಅದರ ಸವಿನೆನಪಿಗೋಸ್ಕರನೇ ನಾವು ಈಗ ಸೆಂಟ್ರಲ್ ಸದನದಲ್ಲಿ ಡಿಸ್ಕಷನ್ ಆದಾಗ ತುಂಬಾ ಕಾಂಟ್ರವರ್ಸಿ ಆಗಿತ್ತು. ಮತ್ತೆ ಈಗ ಯಾರು CM ಗಳಾಗಿ ಬಂದಿರತಕ್ಕಂಥ ಥಳಪತಿ ವಿಜಯ್ ಅವರು ಮತ್ತೆ DK ಶಿವಕುಮಾರ್ ಅವರು ತಾವು ಓತನ್ನ ತಗೋಬೇಕಾದ್ರೆ ಈ ಹಾಡಿನ ಪೂರ ಸ್ಟ್ಯಾಂಜಗಳನ್ನ ಹಾಡೋದ್ರ ಮುಖಾಂತರ, ಪ್ಲೇ ಮಾಡೋದ್ರ ಮುಖಾಂತರ ಗಮನವನ್ನ ಸೆಳೆದಿದ್ರು. ಹಾಗಿದ್ರೆ ಇದು ಯಾವಾಗ ರಚನೆ ಆಗಿತ್ತು ಅಂತಂದ್ರೆ ನಿಮ್ಗೆ ಹೇಳಿದ್ದೀನಿ, 1875ರ ನವೆಂಬರ್ 7ರಂದು ಹುಗ್ಲಿ ನದಿ ದಂಡೆಯ ಮೇಲೆ ಅಕ್ಷಯ ನವಮಿಯ ದಿನದಂದು, ಆಯ್ತಾ, ಯಾರು ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ ಅಥವಾ ಬಂಕಿಂ ಚಂದ್ರ ಚಟರ್ಜಿ ಅವರು ಬಂಗಾಳಿ ಭಾಷೆಯಲ್ಲಿ ಇದನ್ನ ಮೊಟ್ಟ ಮೊದಲ ಬಾರಿಗೆ ಬರೆದು ಸಾಹಿತ್ಯದ ಜನರಲ್ ಆಗಿರ್ತಕ್ಕಂತಹ ಬಂಗಾಳ ದರ್ಶನದಲ್ಲಿ ಪ್ರಕಟವನ್ನ ಮಾಡ್ತಾರೆ. ಆದ್ರೆ ಅದು ಅಫಿಷಿಯಲ್ ಆಗಿ ಅವರೇ ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯನವರು ಬರೆದಿರ್ತಕ್ಕಂತಹ ಬಂಗಾಳಿಯ ಒಂದು ಕಾದಂಬರಿ ಯಾವ್ದಪ್ಪ ಅಂದ್ರೆ ಆನಂದ ಮಠ ಕಾದಂಬರಿಯಲ್ಲಿ 1882ರಲ್ಲಿ ಇದನ್ನ ಅಫಿಷಿಯಲ್ ಆಗಿ ಸೇರಿಸ್ತಾರೆ. ಆದ್ರೆ ಇದನ್ನ ಮೊಟ್ಟ ಮೊದಲನೇ ಬಾರಿಗೆ ಮ್ಯೂಸಿಕ್ ಕಂಪೋಸ್ ಅನ್ನ ಮಾಡ್ಬಿಟ್ಟು ಹಾಡಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ 1896ರಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಹಾಡ್ತಾರೆ. ಯಾವಾಗ ಹಾಡ್ತಾರೆ? 1896ರಲ್ಲಿ. ಎಲ್ಲಿ ಅಂತಂದ್ರೆ ಕೋಲ್ಕತ್ತಾದಲ್ಲಿ. ಯಾಕೆ ಅಂತಂದ್ರೆ INCಯ ಅಧಿವೇಶನ ನಡೆಯುತ್ತೆ 1896ರಲ್ಲಿ. ಕೋಲ್ಕತ್ತಾ ಅಧಿವೇಶನ ಯಾರ ಅಧ್ಯಕ್ಷತೆ ಇರುತ್ತೆ ಅಲ್ಲಿ ಅಂತ ಹೇಳಿದ್ರೆ M ರಹೀಮತುಲ್ಲಾ ಸಹಾನಿ ಅವರ ಅಧ್ಯಕ್ಷತೆಯಲ್ಲಿ ನಡೆದಿರ್ತಕ್ಕಂಥ 12ನೇ INC. AO ಹ್ಯೂಮ್ನವ್ರು ಏನ್ 1885ರಲ್ಲಿ ಹುಟ್ಟಾಕ್ತಾರೆ INCನ. ಸೊ ಆ ಬಾಂಬೆಲಿ ನಡೆದಿರ್ತಕ್ಕಂಥ ಮೊದಲ ಅಧಿವೇಶನ ಹೆಂಗಿದೆ ಅಲ್ವಾ, ಅದೇ ರೀತಿ 12ನೇ ಅಧಿವೇಶನ ಎಲ್ಲಿ ನಡೆದಿತ್ತು ಅಂತಂದ್ರೆ ಕೋಲ್ಕತ್ತಾದಲ್ಲಿ ನಡೆದಿತ್ತು. ಈ ಕೋಲ್ಕತ್ತಾದಲ್ಲಿ ನಡೆದಿರ್ತಕ್ಕಂತಹ ಅಧಿವೇಶನದಲ್ಲಿ ಅಫಿಷಿಯಲ್ ಆಗಿ ಮೊಟ್ಟ ಮೊದಲನೇ ಬಾರಿಗೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಈ ಗೀತೆಯನ್ನ ಹಾಡ್ತಾರೆ. ಅಷ್ಟೇ ಅಲ್ಲ, ಈ ಗೀತೆ ಎಷ್ಟು ಮಟ್ಟಿಗೆ ಪ್ರಾಮುಖ್ಯತೆ ಪಡೆಯುತ್ತೆ ಅಂತಂದ್ರೆ 1905 ಅಕ್ಟೋಬರ್ 16ರಲ್ಲಿ ನಡೆದಿರ್ತಕ್ಕಂತಹ ಬಂಗಾಳದ ವಿಭಜನೆ, ಆ ಸಮಯದಲ್ಲಿ ಹೆಚ್ಚು ಇದು ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ಆ ಬಂಗಾಳದ ವಿಭಜನೆಯನ್ನ ಮಾಡಬೇಕಾದ್ರೆ ಸ್ವತಂತ್ರ ಘೋಷವಾಕ್ಯವಾಗಿ ವಂದೇ ಮಾತರಮನ್ನ ಎಲ್ಲಾ ಪ್ರಜೆಗಳು ಅಲ್ಲಿ ಯುಟಿಲೈಸ್ ಮಾಡ್ಕೊಂತಾರೆ. ಆ ಘೋಷವಾಕ್ಯವನ್ನ ಪ್ರತಿಯೊಬ್ರು ಹೇಳ್ತಾರೆ. ಸ್ವದೇಶಿ ಚಳುವಳಿ ಅಲ್ಲೇ ಸ್ವದೇಶಿ ಮೂವ್ಮೆಂಟ್ ಅನ್ನೋದು ಅಲ್ಲೇ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ಸ್ವದೇಶಿ ಎಲ್ಲ ಉಡುಪುಗಳನ್ನ ಇಷ್ಟಪಡೋದು, ಮತ್ತೆ ಬೇರೆ ದೇಶದವ್ರನ್ನ ಅಲ್ಲೇ ರಿಜೆಕ್ಟ್ ಮಾಡುವಂತ ಒಂದು ಬಹಿಷ್ಕಾರ ಹಾಕುವಂತ ಒಂದು ಚಳುವಳಿ ಅಲ್ಲೇ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ 1905ರಲ್ಲಿ ಅಕ್ಟೋಬರ್ 16ರಲ್ಲಿ ಆಗಿರ್ತಕ್ಕಂತಹ ಬಂಗಾಳ ವಿಭಜನೆಯನ್ನ ಮಾಡಿರ್ತಕ್ಕಂತಹ ವೈಸ್ರಾಯ್ ಯಾರಾಗಿದ್ರು ಅಂದ್ರೆ ಲಾರ್ಡ್ ಕರ್ಜನ್ ಅವರಾಗಿರ್ತಾರೆ. ಅದೇ ಬಂಗಾಳ ವಿಭಜನೆಯನ್ನ
ವಿರೋಧಿಸಿ ನಡೆದಿರ್ತಕ್ಕಂತಹ ಚಳುವಳಿಗೆ ಮನಗೊಂಡು ಏನ್ ಮಾಡ್ತಾರೆ ಬ್ರಿಟಿಷ್ನವರು 1916ರಲ್ಲಿ ಲಾರ್ಡ್ ಹಾರ್ಡಿನ್ಸ್ ಟೂರ್ ಅವರು ಬಂಗಾಳದ ವಿಭಜನೆಯನ್ನ ಹಿಂಪಡಿತಾರೆ, ಭಾರತ ದೇಶವನ್ನ ಒಗ್ಗೂಡಿಸ್ತಾರೆ. ಮತ್ತೆ ಅವಾಗ ಲಾರ್ಡ್ ಹಾರ್ಡಿನ್ಸ್ ಟೂರ್ ಅವರು ಇರ್ತಾರೆ. ಅಫಿಷಿಯಲ್ ಆಗಿ 1906ರಲ್ಲಿ ಈ ವಂದೇ ಮಾತರಂ ಗೀತೆಯನ್ನ ಸಾರ್ವಜನಿಕವಾಗಿ ಹಾಡುವುದು, ಗುಂಪು ಕಟ್ಕೊಂಡು ಹಾಡೋದನ್ನ ನಿಷೇಧ ಮಾಡ್ತಾರೆ ಬ್ರಿಟಿಷ್ನವರು. ಸೊ ಅಷ್ಟೆಲ್ಲ ಮಾಡಿರ್ತಕ್ಕಂತ ಈ ಹಾಡು 1905ರಿಂದ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥ ಹಾಡು 1921ರ ನಂತರ ತಂದಿರತಕ್ಕಂತಹ ಏನಪ್ಪಾ ಅಂತಂದ್ರೆ ಒಡೆದಾಳುವ ನೀತಿಯ ಪರಿಣಾಮವಾಗಿ INCಯು ತುಂಬಾ ಖಿಲಾಫತ್ ಚಳುವಳಿಗೆ ಒಳಪಟ್ಬಿಟ್ಟು ಈ ಗೀತೆಗೆ ಒಂದು ಏನಂತ ಹೇಳ್ತಾರೆ, ಕೋಮುವಾದದ ಗೀತೆ ಅಂತ ಹೇಳಿ ವ್ಯಕ್ತಪಡಿಸ್ತಾರೆ. ಅವಾಗ ಇದ್ರ ಇಂಪಾರ್ಟೆನ್ಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಅದು ಯಾವುದಕ್ಕೆ ಒಳಪಟ್ಬಿಟ್ಟು ಅಂತಂದ್ರೆ, ನಾವು ವಿದೇಶಿಯರು ನಮ್ಮ ಮೇಲೆ ಪ್ರಯೋಗ ಮಾಡಿರ್ತಕ್ಕಂತಹ ಏನು ಒಡೆದಾಳುವ ನೀತಿಯ ಪರಿಣಾಮವಾಗಿ INCಯವರು ಇದನ್ನ ಕೋಮುವಾದದ ಒಂದು ಗೀತೆ ಅಂತ ಹೇಳಿ ಕೂಡ ಹೇಳ್ಬಿಡ್ತಾರೆ. ಹಾಗಾಗಿ ಇಲ್ಲಿ ಅದರ ವಿರೋಧವಾಗಿ 1905 ಅಕ್ಟೋಬರ್ 16ರಲ್ಲಿ ನಡೆದಿರ್ತಕ್ಕಂತಹ ಬಂಗಾಳ ವಿಭಜನೆಯ ವಿರೋಧವಾಗಿ ಅದೇ ದಿನದಂದು, ಯೂಶಲಿ ನಾವು ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ರಕ್ಷಾ ಬಂಧನ ಬರೋದು ಕಾಮನ್ನು, ಸರ್ವೇ ಸಾಮಾನ್ಯ. ಆದರೆ ಭಾರತ ದೇಶದವರು ನಡೆದಿರ್ತಕ್ಕಂಥ ಅಕ್ಟೋಬರ್ 16ನೇ ತಾರೀಕು ನಡೆದಿರ್ತಕ್ಕಂತಹ ಬಂಗಾಳ ವಿಭಜನೆಯನ್ನು ವಿರೋಧಿಸಿ ಅವತ್ತೇ ರಕ್ಷಾ ಬಂಧನ ಹಬ್ಬವನ್ನು ಕೂಡ ಆಚರಿಸ್ತಾರೆ. ಅಂದ್ರೆ ನೋಡಿ ಎಷ್ಟರ ಮಟ್ಟಿಗೆ ಆ ಹಾಡು ಅನ್ನೋದು ಇಲ್ಲಿ ಪ್ರತಿನಿಧಿಸಿತ್ತು ಭಾರತವನ್ನ ಅಂತ ಹೇಳಿ. ನೆಕ್ಸ್ಟ್ ನಾನ್ ನಿಮಗೆ ಹೇಳಿದೀನಿ, ಈ ಹಾಡಿನ ಪ್ರಾಮುಖ್ಯತೆ ಮನಗೊಂಡ್ಬಿಟ್ಟು 1911ರಲ್ಲಿ ಏನ್ ಹಿಂಪಡಿತಾರಲ್ವ ಬಂಗಾಳ ವಿಭಜನೆ, ಅವಾಗ್ಲೇ ಕೂಡ ಬ್ರಿಟಿಷರು ತಮ್ಮ ರಾಜಧಾನಿಯನ್ನ ಅಂದ್ರೆ ಕ್ಯಾಪಿಟಲ್ ಸಿಟಿಯನ್ನ ಕೋಲ್ಕತ್ತಾದಿಂದ ದಿಲ್ಲಿಗೆ ಶಿಫ್ಟ್ ಮಾಡ್ತಾರೆ. ಸೊ ಅಷ್ಟರ ಮಟ್ಟಿಗೆ ಇದು ಎಲ್ಲಾ ಪ್ರಜೆಗಳಲ್ಲಿ ಜಾಸ್ತಿ ಆಗಿರ್ತಕ್ಕಂತಹ ಒಂದು ಹುಮ್ಮಸ್ಸನ್ನ ಹರಬಿಟ್ಟಿತ್ತು. ಎಲ್ರ ಮನಸ್ಸಲ್ಲೂ ಇದು ಒಂದು ಸ್ವಾತಂತ್ರ್ಯದ ಗೀತೆಯಾಗಿ, ಸ್ವಾತಂತ್ರ್ಯದ ಘೋಷವಾಕ್ಯವಾಗಿ ಮೂಡಿಸಿತ್ತು. ಅಷ್ಟು ಎಫೆಕ್ಟ್ ಆಗಿತ್ತು ಅವಾಗಿನ ಕಾಲದಲ್ಲಿ. ಸೊ ಇದ್ರ ಮೇಲೆ ಯಾವುದೇ ಕ್ವಶನ್ ಅನ್ನ ಕೂಡ ಕೇಳಬಹುದು. ಹಾಗಾಗಿ ನೀವು ಫೋಕಸ್ ಮಾಡ್ಬೇಕಾಗಿರೋದು ಟೋಟಲ್ ಇದು ವಂದೇ ಮಾತರಂ ಗೀತೆ ಅನ್ನೋದು 6 ಸ್ಥಾನಗಳಲ್ಲಿದೆ. 3 ನಿಮಿಷ 10 ಸೆಕೆಂಡ್ಗಳಲ್ಲಿ ಇದನ್ನ ಹಾಡಬೇಕಾಗುತ್ತೆ. ಹೆಂಗೆ ನಾವು ರಾಷ್ಟ್ರಗೀತೆ ನ್ಯಾಷನಲ್ ಆಂಥಮ್ ಅಂತ ಕರಿತೀವಿ, ರಾಷ್ಟ್ರಗೀತೆ ಅಂತ ಹೇಳಿ. ಇದು ರಾಷ್ಟ್ರೀಯ ಗೀತೆ ಬಂದ್ಬಿಟ್ಟು ನ್ಯಾಷನಲ್ ಸಾಂಗ್ ಅಂತ ಕರಿತೀವಿ. ನ್ಯಾಷನಲ್ ಸಾಂಗ್ ಪ್ರಾಮುಖ್ಯತೆಯನ್ನ ವಂದೇ ಮಾತರಂ ಕೊಟ್ಟಿದ್ದೀವಿ. ನ್ಯಾಷನಲ್ ಆಂಥಮ್ ಬಂದ್ಬಿಟ್ಟು ಜನಗಣಮನವನ್ನ 52 ಸೆಕೆಂಡ್ಗಳಲ್ಲಿ ಹಾಡಬೇಕು. ವಂದೇ ಮಾತರಂ ನ್ಯಾಷನಲ್ ಸಾಂಗ್ ಅನ್ನ ನಾವು 3 ನಿಮಿಷ 10 ಸೆಕೆಂಡ್ಗಳಲ್ಲಿ ಹಾಡಬೇಕು. ಆಯ್ತಾ? ಅಷ್ಟೇ ಅಲ್ಲದೆ 1950 ಜನವರಿ 24ರಂದು ಏನ್ ರಾಷ್ಟ್ರಗೀತೆಗೆ ಇರತಕ್ಕಂತಹ ಒಂದು ಸ್ಥಾನಮಾನದ ಸಮವಾಗಿನೇ ವಂದೇ ಮಾತರಂ ಗೀತೆಗೆ ನಾವು ಸಾಂವಿಧಾನಿಕವಾಗಿ ಒಂದು ಸ್ಥಾನಮಾನವನ್ನ ನೀಡಿದ್ದೇವೆ. ಅಂದ್ರೆ ಅದಕ್ಕೆ ನಾವು ಭಾರತದ ಎಲ್ಲಾ ಪ್ರಜೆಗಳು ಗೌರವವನ್ನ ನೀಡಬೇಕು, ಅದಕ್ಕೆ ರೆಸ್ಪೆಕ್ಟ್ ಆಗಿರ್ಬೋದು, ಅದನ್ನ ಕಾಪಾಡ್ಕೊಂಡು ಹೋಗುವಂತಹ ಒಂದು ಪ್ರಕ್ರಿಯೆಗೆ ನಾವು ಒಳಪಡಬೇಕಂತ ಹೇಳಿ ನಮ್ಮ ರೆಸ್ಪಾನ್ಸಿಬಿಲಿಟಿನ ಕೂಡ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ 51A ಆರ್ಟಿಕಲ್ ಅಲ್ಲಿ ಇದನ್ನ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಾಗಿ ಇದ್ರ ಮೇಲೆ ಏನಾದ್ರೂ ಒಂದು ಕ್ವಶನ್ ಅನ್ನ ಬರ್ಬೋದು ಅಂತ ಹೇಳಿ ನಾನು ಮನಗೊಂಡ್ಬಿಟ್ಟು ಈ ಟಾಪಿಕ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಎಲ್ಲರೂ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗಳಿಗೆ ಯಾರ್ಯಾರು ಓದ್ತಾ ಇದ್ದೀರಾ ದಯವಿಟ್ಟು ಓದ್ಕೊಳ್ಳಿ. ಇದರ ಬಗ್ಗೆ ಯಾವುದೇ ಒಂದು ರೀತಿಯಲ್ಲಿ ಹಿಸ್ಟಾರಿಕಲ್ ರೀತಿಯಲ್ಲಿ ಒಂದು ಕ್ವಶನ್ ಅನ್ನ ಬರಬಹುದು. ದಯವಿಟ್ಟು ಇದ್ರ ಮೇಲೆ ಕ್ವಶನ್ ಬರುತ್ತೆ ಅಂತಂದ್ರೆ 100% ಬರಬಹುದು. ಹಾಗಾಗಿ ಇದ್ರ ಮೇಲೆ ಫೋಕಸ್ ಮಾಡಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು.